ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಈ ವಿಡಿಯೋ ಬಂದ್ಬಿಟ್ಟು ನಾನು ಹಾಸ್ಪಿಟಲ್ಗೂ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಮಾಡ್ಕೊಂಡಿದ್ದಂತಹ ವಿಡಿಯೋ. ಇದನ್ನೇ ಫಸ್ಟ್ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಆ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನನಗೆ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಹಾಸ್ಪಿಟಲ್ಗೆ ಹೋಗಬೇಕಾಯಿತು. ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿ ಆದಮೇಲೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಮೆಸೇಜಸ್ ಮಾಡ್ತಾ ಇದ್ರಿ, ಏನಾಯಿತು ಹೇಳಿ, ಯಾಕೆ ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗಿರೋದು, ಬೇಬಿ ಆಯಿತಾ, ಡೆಲಿವರಿ ಆಯಿತಾ ಅಂತೆಲ್ಲ. ಸೊ ಫಸ್ಟು ಈ ವಿಡಿಯೋನ ಹಾಕಿದ್ರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ದೆ, ಏನಾಯಿತು, ಇದೆಲ್ಲ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ಅದನ್ನು ಫಸ್ಟ್ ಪೋಸ್ಟ್ ಮಾಡಿದ್ದಾಯಿತು. ಸೊ ಅದಾದಮೇಲೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋಣ. ಸ್ವಲ್ಪ ಜನ ಕೇಳಿದ್ರಿ ಅಲ್ವಾ, ಯಾವ ಹೋಟೆಲ್ಗೆ ಹೋಗಿದ್ರಿ, ಹಾಸ್ಪಿಟಲ್ಗೂ ಮುಂಚೆ ಹೋಗಿದ್ದೆ ಅಂತ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದಿರಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಹೋಟೆಲ್ ಓಪನಿಂಗ್ ಇತ್ತು ಅಂತ ಹೇಳಿದ್ದೆ, ಅದು ಬೇರೆ ಯಾರ್ದು ಅಲ್ಲ, ನಾನು ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲಿ ತೋರಿಸ್ತಿರ್ತೀನಲ್ಲ, ನಮ್ಮ ರೂಪತ್ತೆ ಅಂತ, ಅವ್ರದ್ದೇ ಹೋಟೆಲ್ ಓಪನಿಂಗ್ ಇತ್ತು. ಅವರು ಕೂಡ ಸಂಕ್ರಾಂತಿ ಹಬ್ಬದ ದಿನನೇ ಹೋಟೆಲ್ ಓಪನಿಂಗ್ ಮಾಡಬೇಕು ಅಂತೆಲ್ಲ ದಿನ ಟೈಮ್ ಎಲ್ಲ ಕೇಳಿದ್ರು, ಬಟ್ ಅವ್ರಿಗೆ ಅದೆಲ್ಲ ಸೆಟ್ ಆಗಲಿಲ್ಲ. ಸೊ ಹಾಗಾಗಿ ಹಬ್ಬ ಕಳೆದ ಶುಕ್ರವಾರ ಬರುತ್ತಲ್ಲ, ಆ ಶುಕ್ರವಾರಕ್ಕೆ ಪೂಜೆನ ಇಟ್ಕೊಂಡಿದ್ರು. ನನಗೂ ಕೂಡ ಬೇಗ ಬರಬೇಕು ಅಂತ ಇನ್ವೈಟ್ ಮಾಡಿದ್ರಲ್ಲ, ಸೊ ಹಾಗಾಗಿ ನಾನು ಒಬ್ಬಳೇ ಬೇಗ ಎದ್ದು ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನಾನೊಬ್ಬಳೇ ನನ್ನ ಹಸ್ಬೆಂಡ್ ಹತ್ರ ಡ್ರಾಪ್ ತಗೊತಾ ಇದ್ದೀನಿ. ಬಿಕಾಸ್ ಇನ್ನು ಪೆಕ್ಕುಮ್ಮ ಎದ್ದಿರಲಿಲ್ಲ. ಪ್ರೆಸೆಂಟ್ ಅವಳಿಗೆ FA4 ಎಕ್ಸಾಮ್ ಪ್ರಿಪ್ರೇಷನ್ ನಡೀತಾ ಇರೋದ್ರಿಂದ ಅವಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ನನ್ನ ಕರ್ಕೊಂಬಂದು ನನ್ನ ಹಸ್ಬೆಂಡ್ ಇಲ್ಲಿ ಡ್ರಾಪ್ ಮಾಡಿ ರಿಟರ್ನ್ ಮನೆಗೆ ಹೋಗಿ ಅದಾದಮೇಲೆ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಹೋಟೆಲ್ ಓಪನಿಂಗ್ ಹತ್ರ ಬರಬೇಕಿತ್ತು. ಸೊ ಹಂಗಾಗಿ ನಾನೊಬ್ಳು ಮಾತ್ರ ಪೂಜೆಗೆ ಬಂದ್ಬಿಡೋಣ ಅಂತ ಬೇಗ ಬಂದಿದ್ದೀನಿ. ಈ ಹೋಟೆಲ್ ಬಂದ್ಬಿಟ್ಟು ನಮ್ಮ ಮನೆಗೆ ತುಂಬಾ ನಿಯರ್ ಬೈ ಆಗುತ್ತೆ. ಮಾದಾವರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದ್ರ ಆಪೋಸಿಟ್ಗೇನೆ ಈ ಹೋಟೆಲ್ ಇರೋದು. ಸ್ವಲ್ಪ ಟೈಮ್ ತುಂಬ ಕಮ್ಮಿ ಇದ್ದಿದ್ದರಿಂದ ಅನ್ಕನ್ಸ್ಟ್ರಕ್ಷನ್ ಆಗಿ ಬೇಗ ಹೋಟೆಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಿಂದ ಇನ್ನು ಸ್ವಲ್ಪ ಕೆಲಸ ಉಳಿದಿದೆ ನನಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಪೂಜೆ ಮುಗಿದು ಬಿಟ್ರೆ ನೆಕ್ಸ್ಟ್ ನಾವು ಒಳ್ಳೆ ದಿನ ಸಿಕ್ಕಿದೆಯಲ್ಲ ಅದರಲ್ಲಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕೆಲಸ ಉಳಿದಿರೋದೇನಿದೆ ಅದನ್ನೆಲ್ಲ ಫಿನಿಶ್ ಮಾಡಿಕೊಂಡು ಅದಾದಮೇಲೆ ಹೋಟೆಲ್ನ ಸ್ಟಾರ್ಟ್ ಮಾಡ್ಕೋಬೋದು ಅಂತ. ಫಸ್ಟಿಗೆ ನನಗೆ ವೆಲ್ಕಮ್ ಮಾಡಿದ ಪಾಪು ಯಾರು ಅಂತ ಹೇಳ್ಬಿಡ್ತೀನಿ. ಅದು ನಮ್ಮನೆ ಪುಟಾಣಿ ಪಾಪು ಅಚ್ಚು, ನಮ್ಮ ರೂಪತ್ತೆ ಇದ್ದಾರಲ್ಲ ಅವರ ತಮ್ಮನ ಪಾಪು ಯತೀಕ್ಷಾ ಅಂತ. ಎಷ್ಟು ಕ್ಯೂಟಾಗಿ ಮುದ್ದಾಗಿದ್ದಾಳೆ. ನಮ್ಮ ಮನೇಲಿ ಸದ್ಯಕ್ಕೆ ಪುಟಾಣಿ ಪಾಪು ಅಂದರೆ ಅವಳೇ ಇರೋದು. ಸೊ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ದಾರಲ್ಲ, ಯಾರೇ ಎತ್ಕೊಂಡ್ರು ಸುಮ್ಮನೆ ಹೋಗುತ್ತೆ, ಒಂದು ಚೂರು ಹಠ ಮಾಡಲ್ಲ. ನಮಗೆಲ್ಲ ಸದ್ಯಕ್ಕೆ ಫೇವ್ರೇಟ್ ಪಾಪು ಅಂತಲೇ ಹೇಳ್ಬೋದು. ಇವಾಗ ನೋಡ್ತಿದ್ದೀರಲ್ಲ, ಮಾದಾವರ ಮೆಟ್ರೋ ಸ್ಟೇಷನ್ ಹೊಸದಾಗಿದೆ, ಅದ್ರ ಆಪೋಸಿಟ್ಗೆ ಹೋಟ್ಲು ರನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಹೋಟೆಲ್ಲು ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ನಮ್ಮ ಅತ್ತೆಗೆ, ಪಾಪ ನಮ್ಮ ಮಾವಂಗೆ ತುಂಬ ಹೋಟೆಲ್ಸ್ನ ಮಾಡಿದ್ದಾರೆ. ನಾನು ಈ ಹಿಂದೆ ಕೆಲವೊಂದು ವಿಡಿಯೋಸಲ್ಲಿ ಅವ್ರು ಬೇರೆ ಹೋಟೆಲ್ಸ್ನ ತೋರಿಸಿದ್ದೀನಿ. ಅಂದರೆ ಅಪ್ಪು ಸಮಾಧಿ ಇದೆಯಲ್ಲ, ರಾಜ್ಕುಮಾರ್ ಸಮಾಧಿ, ಅಲ್ಲೂ ಒಂದು ಹೋಟ್ಲನ್ನು ಮಾಡಿದ್ರು. ಆ್ಯಂಡ್ ನಮ್ಮ ಏರಿಯಾದಲ್ಲೂ ಕೂಡ 2 ಹೋಟ್ಲನ್ನು ಮಾಡ್ಕೊಂಡಿದ್ರು. ಪ್ರೆಸೆಂಟ್ ಅದನ್ನು ಬಿಟ್ಬಿಟ್ಟು ದೊಡ್ಡದಾಗಿ ಏನಾದರೂ ಮಾಡಬೇಕು, ಅದ್ರ ಜೊತೆಗೇ ನಾವು ಏನಾದರೂ ಇನ್ನೂ ದೊಡ್ಡದಾಗಿ ರನ್ನಿಂಗ್ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಈ ಹೋಟ್ಲನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನ್ನನ್ನು ಒಂದ್ಸಲಿ ಕರ್ಕೊಬಂದು ಡ್ರಾಪ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಪಾಪು ಜೊತೆ ಸ್ವಲ್ಪ ಆಟ ಆಡ್ಕೊಂಡ್ಬಿಟ್ಟು, ಇನ್ನು ಮುಖ ಕೂಡ ವಾಶ್ ಮಾಡಿರಲಿಲ್ಲ, ಹಾಗೆ ಬಂದಿದ್ರು. ಸೊ ನಾನು ಹೋಗಿ ಮಗಳನ್ನ ರೆಡಿ ಮಾಡಿ ಎಲ್ಲ ಬಿಟ್ಟು ಕೊನೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದನೂ ಹೊರಟರು. ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪೂಜಾರೆಲ್ಲ ಬಂದು ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರು. ಅವ್ರು ಹೇಳಿದ ಟೈಮ್ ಇನ್ನೂ ಮುಗ್ದಿರಲಿಲ್ಲ, ಅಂದರೆ ಸ್ಟಾರ್ಟ್ ಆಗಿರಲಿಲ್ಲ. ಪೂಜೆಗೆ ಯಾವ ಟೈಮ್ಗೆ ಅತ್ತೆ ಮಾವ ಇಬ್ಬರು ಹೋಮಕ್ಕೆ ಕೂತ್ಕೋಬೇಕು ಅಂತ ಹೇಳಿರ್ತಾರಲ್ವ, ಅದೆಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಿಧಾನಕ್ಕೇನೆ ಮಾಡ್ಕೋತಾ ಇದ್ವಿ. ನನ್ನ ಹಸ್ಬೆಂಡ್ಗಂತೂ ಹೆಣ್ಮಕ್ಳು ಅಂದರೆ ಸಖತ್ ಇಷ್ಟ, ತುಂಬ ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಎಷ್ಟು ಬಾಯಿ ಮಾಡಿದ್ರು, ಎಷ್ಟು ಹೋಗಿ ಅಂತ ಹೇಳಿದ್ರು ಕೂಡ ಅಚ್ಚನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಏನೋ ಒಂಥರ ಪಾಪ ಮುದ್ದಾಗಿದೆ, ಒಂದು ಹೆಣ್ಮಗು ಆಗಿದ್ರಿಂದ ತುಂಬ ಇಷ್ಟ ಆಯಿತು ಅವ್ರಿಗೆ. ಸೊ ಪದೇ ಅದನ್ನು ಆಟ ಆಡಿಸ್ತಾನೆ ಇದ್ದಾರೆ. ಈ ವಿಡಿಯೋ ಫುಲ್ಲಲ್ಲಿ ಅವಳನ್ನ ಎಷ್ಟು ಆಟ ಆಡಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ, ನೀವು ನೋಡ್ಬೋದು ಲಾಸ್ಟ್ವರೆಗೂ. ಆ್ಯಂಡ್ ಮಗುನೂ ಕೂಡ ಅಷ್ಟೇ, ಯಾರು ಕರೆದ್ರೂ ಹೋಗ್ಬಿಡುತ್ತೆ, ಅವರು ಇವರು ಅಂತ ಮುಖ ನೋಡಲ್ಲ. ಸೊ ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡು ಹೋಗ್ಬಿಡ್ತಾಳಲ್ಲ. ಸೊ ನಮಗೂ ಎತ್ಕೊಳ್ಳೋದಕ್ಕೆ ಅವಳನ್ನ ಆಟ ಆಡ್ಸೋದಕ್ಕೆ ತುಂಬ ಖುಷಿ ಆಗುತ್ತೆ. ನಾವು ಪಾಪುಗೆ ಇತ್ತೀಚೆಗಷ್ಟೇ ಪರಿಚಯ, ತುಂಬ ದಿವಸದಿಂದ ಪಾಪಕ್ಕೆ ಪರಿಚಯ ಇರಲಿಲ್ಲ. ರೀಸೆಂಟಾಗಿ ಪರಿಚಯ ಆದರೂ ಕೂಡ ನಮ್ಮ ಮನೆಯವ್ರ ಥರನೇ ಅದು ಆರಾಮ್ಸೆ ಬಂದು ನಮ್ಮ ಹತ್ರ ಎಲ್ಲ ಆಟ ಆಡುತ್ತೆ. ಸೊ ಅದನ್ನು ಆಟ ಆಡ್ಕೊಂಡಿರೋದಕ್ಕೇ ಅಲ್ಲಿ ಎಷ್ಟೊತ್ತಿಗೆ ಟೈಮ್ ಪಾಸ್ ಆಯಿತು ಅಂತಲೇ ಪಾಪ ಗೊತ್ತಾಗಿಲ್ಲ. ಅವ್ರಿಗೆ ತುಂಬ ಟೈಮ್ ಮಾಡ್ಕೊಬಿಟ್ರು, ಪೆಕ್ಕು ಮಗ ಸ್ಕೂಲ್ಗೆ ಹೋಗಿ ರೆಡಿ ಮಾಡಿ ಕಳಿಸ್ಬೇಕು ಅನ್ನೋದನ್ನೇ ಮರ್ತ್ಕೊಂಡು.
ಲಾಸ್ಟ್ ಹಾಸ್ಪಿಟಲ್ ವ್ಲಾಗ್ನ ನೋಡ್ಬಿಟ್ಟು ತುಂಬ ಜನ ಕೇಳಿದ್ದೀರಾ, ರೂಪತ್ತೆ ಅಂದರೆ ಯಾರು, ನಿಮಗೆ ಏನಾಗಬೇಕು, ಅತ್ತೆ ಅಂತ ಇಬ್ಬರನ್ನ ತೋರಿಸ್ತೀರಾ ಅಲ್ವಾ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ನಿಮಗೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಆ್ಯಂಡ್ ಎಷ್ಟು ಕೇರ್ ಮಾಡ್ತಾರೆ ಅಂತ ಎಲ್ಲ ಒಂದು 2-3 ಕಮೆಂಟ್ ಬಂದಿತ್ತು. ಉಳಿದಿದ್ದೆಲ್ಲ ತುಂಬಾ DMs ಮಾಡಿದ್ದೀರಾ. ಆ್ಯಂಡ್ ಇವ್ರದ್ದು ವಿಡಿಯೋದಲ್ಲಿ ವ್ಲಾಗಲ್ಲಿ ಇವ್ರ ಫೋಟೋ ಕಾಣಿಸುತ್ತಲ್ಲ, ಅದನ್ನು ಸ್ಕ್ರೀನ್ಶಾಟ್ ಎಲ್ಲ ಕಳಿಸ್ಬಿಟ್ಟು ಈ ಅತ್ತೆ ಅಂತ ಹೇಳ್ತಿರಲ್ಲ, ಇವ್ರು ಯಾರೋ ಅಕ್ಕ ಅಂತೆಲ್ಲ ಕೇಳಿದ್ದೀರಾ. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ನನ್ನ ಸೋದರ ಮಾವ, ಸ್ವಂತ ಸೋದರ ಮಾವ ಅವರ ವೈಫು. ಅಷ್ಟೇ ಸಂಬಂಧ ನನಗೂ ಮತ್ತು ಅತ್ತೆಗೂ ಅಷ್ಟೇ ರಿಲೇಷನ್ಶಿಪ್ನ ಇಟ್ಕೊಂಡು ಇಷ್ಟು ದೂರ ಇಷ್ಟು ಒಂದು ಅವ್ರ ಮಗಳಿಗಿಂತ ಹೆಚ್ಚಾಗಿ ಕೇರ್ ಮಾಡಿಕೊಂಡು ನೋಡಿಕೊಂಡು ಬರ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ, ಆ್ಯಕ್ಚುಲಿ ಯಾರಂದರೆ ಯಾರೂ ಮಾಡಲ್ಲ. ನಮ್ಮ ಮಕ್ಳಿಗೇನೆ, ನಮ್ಮ ಮನೇಲಿರೋರ್ಗೇನೆ ಏನಾದರೂ ಕಷ್ಟ ಆಯಿತು, ತೊಂದರೆ ಆಯಿತು ಅಂತಂದರೆ ಮುಖನ 3 ಕಡೆ ತಿರುಗಿಸ್ಕೊಂಡು ಓಡಾಡೋರೇನೆ ಜಾಸ್ತಿ. ಬಟ್ ಆದರೆ ನಾವು ಇತ್ತೀಚೆಗೆ ಇವ್ರ ಜೊತೆ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಕೂಡ ಅತ್ತೆ ಯಾವತ್ತೂ ಬಿಟ್ಕೊಡಲ್ಲ. ನನಗಾಗಲಿ, ನನ್ನ ಹಸ್ಬೆಂಡ್ಗಾಗಲಿ, ಪೆಕ್ಕುಮಗಾಗಲಿ ಏನೇ ಒಂದು ಚಿಕ್ಕ ಸಮಸ್ಯೆ ಆಯಿತು ಅಂದರೂ ಕೂಡ ಮಾವ ಅತ್ತೆ ಇಬ್ಬರು ಸಡನ್ಲಿ ತುಂಬ ಅಂದರೆ ತುಂಬಾ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ ಮನೆ ಹತ್ರನೇ ಬಂದುಬಿಡ್ತಾರೆ, ಏನಾಯಿತು ಏನು ಅಂತ ಎಲ್ಲ. ಆ್ಯಂಡ್ ಇವನ್ ತುಂಬ ಜನ ನೋಡ್ತಿದ್ದೀರಾ, ನಾನು ಫಸ್ಟ್ ಮಂತ್ ನನಗೆ ಪ್ರೆಗ್ನೆನ್ಸಿ ಆದಾಗಿಂದನೂ ಕೂಡ ಅತ್ತೆ ಒಂದೇ ಮಾತು ಹೇಳಿದ್ದು, ನನಗೆ ಎಲ್ಲೂ ತೋರಿಸ್ಬಾರ್ದು ವಿಡಿಯೋದಲ್ಲಿ ಅಂತ. ಹಾಗಾಗಿ ತೋರಿಸಿಲ್ಲ. ಬಿಟ್ಟರೆ ರೀಸೆಂಟ್ ವೀಡಿಯೋಸಲ್ಲೆಲ್ಲ ಅತ್ತೆ ನನಗೆ ಹೇಗೆ ನೋಡ್ಕೋತಾರೆ ಏನು ಇದೆಲ್ಲ ನಾನು ಬ್ಲಾಗ್ಸ್ನ ಹಾಕ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು 1 ತಿಂಗಳು ಪ್ರೆಗ್ನೆಂಟ್ ಇದ್ದಾಗಿಂದ ಅತ್ತೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮಗು ನೋಡ್ಕೊಳ್ಳೋದಕ್ಕೆ, ಮನೆ ನೋಡ್ಕೊಳ್ಳೋದಕ್ಕೆ, ನಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ. ವೀಕ್ಲಿ ಒಂದು 2-3 ಸತಿ ನಮ್ಮ ಮನೆಗೆ ಪ್ರತಿ ದಿವಸ ಬರೋರು, ಬಂದು ಅಡುಗೆ, ಮನೆ ಕೆಲಸ, ಮಗು, ಬಟ್ಟೆ ಇದೆಲ್ಲ ಮಾಡಿಕೊಟ್ಟು ಹೋಗ್ಬಿಡೋರು. ಅವಳಿಗೆ ಆಗಲ್ಲ ಮಾಡೋದಕ್ಕೆ, ಅವಳು ಸುಸ್ತು ಮಾಡ್ಕೋತಾಳೆ ಅಂತ. ಆ ಒಂದು ಇದಕ್ಕೆ ಅಂತ ಅನಿಸುತ್ತೆ ನನಗೆ ಲೋ ಲೈಯಿಂಗ್ ಪ್ಲಾಸೆಂಟಾ ಇದ್ದಿದ್ದಾಗಿರ್ಬೋದು, ಮಗು ಅಂಡರ್ ವೇಟಲ್ಲಿ ಇತ್ತು ಅಂತ ಕೂಡ ನಾನು ಹೇಳ್ಕೊಂಡಿದ್ದೆ. ಆ್ಯಂಡ್ ನನಗೆ ಹಲ್ಲೆಲ್ಲ ಕೀಳಿಸ್ಕೊಂಡು ನಾನು ವಿಕಾರವಾಗಿ ಆಗೋಗ್ಬಿಟ್ಟಿದ್ದೆ ಅಂತ ಟೈಮಲ್ಲೆಲ್ಲ ತುಂಬ ಆರೈಕೆ ಮಾಡಿದ್ದಾರೆ. ಸೊ ಇವ್ರು ಇಷ್ಟೆಲ್ಲ ನೋಡಿಕೊಂಡು ಆರೈಕೆ ಮಾಡಿರೋದಕ್ಕೋ ಏನೋ ಕಂಪ್ಲೀಟ್ಲಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಲೈಫ್ ಒಂದು ಮಟ್ಟಕ್ಕೆ ಬಂತು. ನನ್ನ ಆರೋಗ್ಯ ಸ್ಥಿತಿ ಸುಧಾರಿಸಿದಾಗಿರ್ಬೋದು, ಮನೆ ಸ್ಥಿತಿ ಆಗಿರ್ಬೋದು, ಆ ಥರ ನಾನು ಹೆಲ್ತ್ ಇಶ್ಯೂನ ಇಟ್ಕೊಂಡು ಪೆಕ್ಕುಮ್ಮನಾಗಲಿ ನನ್ನ ಹಸ್ಬೆಂಡ್ನ ಮನೇನ ಇದು ಯಾವುದೂ ನೋಡ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಇನ್ನೊಂದೇನಪ್ಪ ಅಂದರೆ ರೂಪತ್ತೆ ಮನೆ ನಮ್ಮ ಮನೆ ತುಂಬ ಹತ್ರ ಆಗಿರೋದ್ರಿಂದ ಬಂದುಬಿಡುತ್ತೆ ಅತ್ತೆ. 2 ದಿವಸಕ್ಕೋ 3 ದಿವಸಕ್ಕೋ ಒಂದ್ಸತಿ ಬಂದು ಏನಿದೆ ಏನಿಲ್ಲ ಎಲ್ಲನೂ ನೋಡಿಕೊಂಡು ನನಗೆ ಎಷ್ಟು ಹೆಲ್ಪ್ ಮಾಡೋಗುತ್ತೆ. ಸೊ ಹಂಗಾಗಿ ನನಗೆ ಅವರು ನಮ್ಮಮ್ಮ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನ್ನನ್ನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಸಾಕಿದ್ದು ನಮ್ಮ ಮಾವ. ಅತ್ತೆ ಮಧ್ಯದಲ್ಲಿ ಅಂದರೆ ನಾನು ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದುವಾಗ ಮಾವನ ಮದುವೆ ಆಗಿ ಬಂದಿದ್ದು. ಅಂದರೆ ಅತ್ತೆನೇ ನನಗೆ ತುಂಬ ಕಮ್ಮಿ ಪರಿಚಯ, ಮಾವ ತುಂಬ ಹಿಂದಿನಿಂದನೂ ನನಗೆ ಸೋದರ ಮಾವನೇ. ಆದರೆ ಮಾವಗಿಂತ ಹೆಚ್ಚಾಗಿ ಅತ್ತೆ ನನಗೆ ತುಂಬ ಕೇರ್ ಮಾಡ್ತಾರೆ. ಯಾಕಂದರೆ ನಾವು ನಮ್ಮ ಮಾವನ ಮಾತಾಡ್ಸೋದು ತುಂಬ ಕಮ್ಮಿ, ತುಂಬ ಗೌರವ ಇರೋದ್ರಿಂದ ಜಾಸ್ತಿ ಅವ್ರ ಹತ್ರ ಮಾತಾಡೋದು, ಅವ್ರ ಎದುರುಗಡೆ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು ಇದೆಲ್ಲ ಕಮ್ಮಿ. ಬಟ್ ಅತ್ತೆ ಹತ್ರ ನಾವು ತುಂಬ ಫ್ರೆಂಡ್ಲಿ ಆಗಿರ್ತೀನಿ ನಾನು. ಸೊ ಹಾಗಾಗಿ ಅತ್ತೆಗೆ ನನ್ನೆಲ್ಲ ಕಷ್ಟ ಸುಖ ನೋವು ಎಲ್ಲ ಗೊತ್ತು. ಸೊ ಹಂಗಾಗಿ ತುಂಬ ಅಂದರೆ ತುಂಬಾ ಕೇರ್ ಮಾಡಿ ನೋಡ್ಕೋತಿದ್ದಾರೆ ಈ ಟೈಮಲ್ಲಂತೂ. ಸೊ ಇದಿಷ್ಟು. ನೀವು ಎಷ್ಟೊಂದು ಜನ ಕೇಳಿದ್ರಿ, ನಾನು 1-2 ಕೇಳಿದರೆ ಸುಮ್ಮನೆ ಆಗೋಗ್ಬಿಡ್ತಾ ಇದ್ದೆ ಬಿಡು ಅಂತ. ತುಂಬ ಜನ ಕೇಳಿದ್ರಿ ಇವ್ರ ಬಗ್ಗೆ ಹೇಳಿ ಅಂತ. ಸೊ ಹಾಗಾಗಿ ಇವ್ರ ಬಗ್ಗೆ ಹೇಳಿದ್ದೀನಿ. ಇನ್ನು ಹೋಟೆಲ್ ಪೂಜೆ ಕಡೆ ಬಂದರೆ ಪೂಜಾರು ಎಲ್ಲನೂ ಕೂಡ ಪೂಜೆಗೆ ರೆಡಿ ಮಾಡಿಕೊಂಡು ದೇವ್ರ ಫೋಟೋ ಯಾವ ಕಡೆ ಬರಬೇಕು, ಕ್ಯಾಶ್ ಕೌಂಟರ್ ಯಾವ ಕಡೆ ಬರಬೇಕು ಇದನ್ನೆಲ್ಲ ಹೇಳಿ ಅವ್ರಿಗೆ ಮಾರ್ಕ್ ಮಾಡಿ ಕೊಟ್ಟು, ಇನ್ನು ಹೋಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ, ಹೋಮಕ್ಕೆ ಕೂರಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇವತ್ತು ಮಧ್ಯದಲ್ಲಿ ನಿನ್ನೆ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದಿದ್ದೆ. ಅಲ್ಲಿಗೆ ಹೋಗಬೇಕಾಗಿತ್ತು. ಅಂದರೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ ರಿಪೋರ್ಟ್ನ ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ ಕನ್ಸಲ್ಟೇಷನ್ನ ಮಾಡಿಕೊಂಡು ಬರಬೇಕಿತ್ತು. ಸೊ ಹಾಗಾಗಿ ನಾನು ಮಧ್ಯದಲ್ಲಿ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗೋಣ, ಅವರು ಹೋಮಕ್ಕೆ ಕುತ್ಕೊಂಡು ಹೋಮದಿಂದ ಎದ್ದೇಳೋ ಅಷ್ಟರಲ್ಲಿ ನಾನು ಹಾಸ್ಪಿಟಲ್ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅನ್ಕೋತಾ ಇದ್ದೆ. ಯಾಕೆಂದರೆ ಹೋಮನ ತುಂಬ ಲೆಂತಿ ಅವರಲ್ಲಿ ಮಾಡಿದ್ರು, ಅಂದರೆ ಒಂದು 2-2.5 ಅವರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಷ್ಟೊತ್ತಿಗಾಗಲೇ ನಾನು ಸುಮ್ಮನೆ ಅಲ್ಲಿ ಕುತ್ಕೊಳ್ಳೋದಕ್ಕಿಂತ ಹೆಂಗಿದ್ರು ಅತ್ತೆ ಮಾವ ಇಬ್ಬರು ಪೂಜೆ ಮಾಡ್ಕೋತಾ ಇರ್ತಾರಲ್ಲ, ಅಷ್ಟರಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೊರಡೋದಕ್ಕೆ ಡಿಸೈಡ್ ಮಾಡ್ಕೊಂಡ್ವಿ. ಆದರೆ ಹೋಮ ಸ್ಟಾರ್ಟ್ ಆಗೋವರೆಗೂ ಅಲ್ಲಿಂದ ಹೋಗೋದು ಬೇಡ ಅಂತ ಅಲ್ಲೇ ಉಳ್ಕೊಂಡ್ವಿ. ಬಿಕಾಸ್ ಇನ್ನು ಹೋಮ ಸ್ಟಾರ್ಟ್ ಆಗ್ದೇನೆ ನೋಡ್ದೇ ಹೋದರೆ ಚೆನ್ನಾಗಿರಲ್ಲ. ಇನ್ನೇನಾದರೂ ನಾವು ಬರೋ ಅಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿದ್ರೆ ನೋಡೋಕ್ಕೆ ಆಗಲ್ವಲ್ಲ ಅಂತ ಅಲ್ಲೇ ಉಳ್ಕೊಂಡಿದ್ವಿ. ಫಸ್ಟು ಪೂಜಾರು ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿಸಿ ಕಳಸ ಕೂರಿಸಿ ಇದನ್ನೆಲ್ಲ ಮಾಡ್ತಾರಲ್ಲ, ಎಲ್ಲ ಹೋಟೆಲ್ ಪೂಜೆಗಳಾಗಿರ್ಬೋದು ಅಥವಾ ಯಾವುದೇ ಅಂಗಡಿ ಪೂಜೆಗಳಾಗಿದ್ರೂ ಕೂಡ ಅವ್ರವ್ರ ಮನೆ ದೇವ್ರಿಗೆ ಫಸ್ಟ್ ಪೂಜೆನ ಮಾಡಿಸ್ತಾರೆ. ಸೊ ಇವರು ಕೂಡ ಅಷ್ಟೇ ಮನೆ ದೇವ್ರುಗಳಿಗೆ ಫಸ್ಟ್ ಪೂಜೆನ ಮಾಡಿಸಿ ಅದಾದಮೇಲೆ ಹೋಮಕ್ಕೆ ಕೂರಿಸಿದ್ರು. ನಮ್ಮ ಅತ್ತೆ ಮಾವಂದು ತುಂಬ ದಿವಸದ ಕನಸು ಇದು. ಎಷ್ಟು ದಿವಸದ ಕನಸು ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ದೊಡ್ಡ ಹೋಟೆಲ್ನ ಮಾಡಬೇಕು ಅಂತ. ಬಟ್ ಅವ್ರು ಆಲ್ರೆಡಿ ತುಂಬ 1-2-3 ಹೋಟೆಲ್ನ ಮಾಡಿ ಲಾಸ್ ಮಾಡ್ಕೊಬಿಟ್ಟಿದ್ರು. ಸೊ ದೇವರು ನಮ್ಮನೆ ದೇವರು ಇವ್ರಿಗೆ ಇದರಲ್ಲಾದರೂ ಕೈ ಎತ್ತಿ ಹಿಡಿಬೇಕು ಅಂತ ಕೇಳ್ಕೊತೀನಿ. ಸೊ ಇದಂತೂ ತುಂಬ ದಿವಸದಿಂದ ಪ್ರಯತ್ನ ಪಟ್ಟು ಇವತ್ತು ಮಾಡಿಕೊಂಡ್ರು.
ಬಟ್ ಆದರೆ ನನಗೆ ಅನಿಸಿದ ಪ್ರಕಾರ ತುಂಬ ದೊಡ್ಡ ಮೊತ್ತಕ್ಕೇ ಮಾಡ್ಕೊಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಇಷ್ಟು ದಿವಸ ಮಾಡಿದ್ದು ಹೋಟೆಲ್ಗಳು ಒಂದು ಮೊತ್ತ ಆದರೆ ಇದು ತುಂಬ ದೊಡ್ಡ ಅಮೌಂಟಿಂದು ಹೋಟೆಲ್ಲು. ಸೊ ಹಾಗಾಗಿ ಹೇಗಾದರೂ ಮಾಡಿ ಇವ್ರಿಗೆ ಒಳ್ಳೆಯದಾಗಿ ಆಗಬೇಕು ಅಂತ ಆವಾಗಲೂ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಫಸ್ಟಿಗೆ ನಾನು ಆಗಲೇ ಹೇಳ್ದಂಗೆ ಬರೀ ದೇವ್ರ ಪೂಜೆ ಅಷ್ಟೇ ಮಾಡ್ತಿದ್ದು, ಹೋಮಕ್ಕೆ ಇನ್ನೂ ಕಚ್ಚಿ ಸ್ಟಾರ್ಟ್ ಮಾಡಿರಲಿಲ್ಲ. ಅಂದರೆ ಹೋಮ ಕೂಡ ಅದಕ್ಕಿಂತ ಮುಂಚೆ ಹಾಲು ಒಕ್ಕಿಸ್ಬೇಕು ಅಂದ್ಬಿಟ್ಟು ಕಿಚನ್ಗೆ ಕರ್ಕೊಂಡೋದ್ರು. ಇದು ಬಂದ್ಬಿಟ್ಟು ಹೋಟೆಲ್ ಕಿಚನ್ನು. ನಾನು ಆವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಬಟ್ ಕಂಪ್ಲೀಟಾಗಿ ಕೆಲಸ ಸ್ಟಾಪ್ ಆಗಿಲ್ಲ. ಸೊ ಫಸ್ಟು ನಮ್ಮ ಹೆಸರು ಬಲಕ್ಕೆ ಬಂದಿರೋ ದಿನದ ಪ್ರಕಾರ ನಾವು ಪೂಜೆನ ಮಾಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಉಳಿದಿದ್ದು ಮಿಕ್ಕಿದ್ದು ಏನು ಕೆಲಸ ಇದೆ ಆ ಕೆಲಸನ ಮಾಡಿಸ್ಕೊಬಿಟ್ಟು ಹೋಟೆಲ್ನ ರನ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಪೂಜೆ ಮಾಡ್ಕೋತಾ ಇರೋದು. ಸೊ ಹಾಗಾಗಿ ಮೊದಲು ಮನೆ ದೇವರಿಗೆಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಮನೆ ದೇವ್ರನ್ನ ನೆನೆಸ್ಕೊಂಡು ಹಾಲು ಒಗ್ಸೋ ಕಾರ್ಯಕ್ರಮ ನಡೀತಾ ಇದೆ. ಏನಪ್ಪ ಅಂತಂದರೆ ನಾವು ನಾರ್ಮಲ್ ಜನಗಳೇ ಆಗಿದ್ರು ಕೂಡ, ಅಂದರೆ ನಮಗೆ ಹೈಟು ವೇಟ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ನಾವು ಎಷ್ಟು ಹಿಂಜರಿತೀವಿ. ನಮ್ದು ಏನಾದರೂ ಕೆಲಸ ಇದೆ, ಮನೆ ಕೆಲಸ ಇದೆ ಅಥವಾ ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಸೋಂಬೇರಿಗಳ ಥರ ಆಡ್ಬಿಡ್ತೀವಿ. ಬಟ್ ನನಗೆ ಏನಪ್ಪ ಆಶ್ಚರ್ಯ ಅಂತ ಅಂದರೆ ನಮ್ಮ ಅತ್ತೆ ಎಷ್ಟು ಕೆಲಸ ಮಾಡ್ತಾರೆ ಒಂದು ದಿವಸಕ್ಕೆ. ಅವರು ಯಾವತ್ತೂ ಕೂಡ 6 ಗಂಟೆ 7 ಗಂಟೆ ಇಷ್ಟು ಟೈಮ್ಗೆ ಹೇಳಲ್ಲ. ಮಿನಿಮಮ್ 5 ಗಂಟೆ 5:15 ಅಷ್ಟರಲ್ಲೆಲ್ಲ ಮನೇಲಿ ಎದ್ದು ಮನೆ ಕೆಲಸ ಮಾಡಿ ಮನೆ ಪೂರ್ತಿ ಕೆಲಸ ಅವರೇ ಮಾಡಿಬಿಟ್ಟು ಹೋಟೆಲ್ಗೆ ಬಂದು ಹೋಟೆಲ್ ಲೇಟ್ ನೈಟ್ 11 ಗಂಟೆವರೆಗಿದ್ರು ಕೂಡ ಅವ್ರು ಯಾವತ್ತೂ ಕೂಡ ಹೋಟೆಲ್ ಊಟ ಪ್ರಿಫರ್ ಮಾಡೋದೇ ಇಲ್ಲ. ಬೆಳಗ್ಗೆ ಟೈಮ್ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಟೈಮ್ ಊಟ ಆಗಿರ್ಬೋದು, ನೈಟು ಮತ್ತೆ ಮನೆಗೆ ಹೋಗಿ ಅವ್ರ ಊಟನ ಅವರೇ ಮಾಡ್ಕೋತಾರೆ. ಇಷ್ಟು ಕೆಲಸ ಮಾಡ್ತಾರೆ. ಆ್ಯಂಡ್ ಅವ್ರ ಮನೇಲಿ ಎಷ್ಟೇ ಕೆಲಸ ಇದ್ರು ಕೂಡ, ಎಷ್ಟೇ ಬ್ಯುಸಿ ಇದ್ರು ಕೂಡ, ಯಾವುದೇ ರೀತಿ ಕೆಲಸದವರಾಗಿರ್ಬೋದು ಅಥವಾ ಇನ್ ಕೇಸ್ ಹೇಳಬೇಕು ಚಿಕ್ಕದಾಗಿ ಅಂದರೂ ಕೂಡ ಅವ್ರದ್ದು ಅಷ್ಟು ಇನ್ನು ಒಂದು ಬಟ್ಟೆನೂ ಕೂಡ ಅವ್ರು ವಾಷಿಂಗ್ ಮಿಷಿನಲ್ಲಿ ಒಗೆಯಲ್ಲ. ಮಷಿನ್ ಇದ್ರೂ ಕೂಡ ಅವ್ರ ಕೈಯಲ್ಲೇ ವಾಶ್ ಮಾಡಬೇಕು. ಇಷ್ಟು ಕೆಲಸ ಮಾಡಿದ್ರು ಕೂಡ ಅವರಿಗೆ ಒಂದು ಚೂರು ದುರಹಂಕಾರ ಇಲ್ಲ. ಏನೋ ಒಂಥರ ಎಲ್ಲರನ್ನೂ ನಮ್ಮವರು ಅನ್ನೋ ತನ ಭಾವನೆಗೆ ತುಂಬ ಜಾಸ್ತಿ. ಅದಕ್ಕೆ ಅವರು ನನಗೆ ತುಂಬ ಅಂದರೆ ತುಂಬಾನೇ ಇಷ್ಟ ಆಗೋದು. ಇಷ್ಟೆಲ್ಲ ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ತುಂಬ ಜನ ಗೆಸ್ಟ್ಗಳನ್ನ ಅವರು ಇನ್ವೈಟ್ ಮಾಡಿದ್ರು. ಅವರಲ್ಲೂ ತುಂಬ ಜನ ಬಂದರು. ಅದರಲ್ಲಿ ಅತ್ತೆ ಫ್ರೆಂಡು. ಆ್ಯಕ್ಚುಲಿ ಇವರೊಬ್ಬರು ಅತ್ತೆಗೆ ಕ್ಲೋಸ್ ಫ್ರೆಂಡು. ಅಂದರೆ ನನಗೆ ಸ್ವಲ್ಪ ಪರಿಚಯ, ಮಂಜು ಆಂಟಿ. ಅವರು ಕೂಡ ಬೇಗ ಬಂದು ಫಂಕ್ಷನ್ ಅಟೆಂಡ್ ಮಾಡಿ ಔಟ್ಸೈಡ್ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಈಸ್ಕೊಂಡು ಅವರು ಕೂಡ ಮನೆ ಕಡೆ ಹೊರಟರು. ಪೂಜೆ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಆಗಿತ್ತು. ಒಂದು 8ರಿಂದ 9 ಗಂಟೆ ಅಷ್ಟರಲ್ಲಾಗಲೇ ಅವರು ಹೋಮ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಸೊ ಹಂಗಾಗಿ ಗೆಸ್ಟ್ಗಳು ಯಾರೇ ಬಂದರೂ ಕೂಡ ಬೆಳಗ್ಗೆ ಬೇಗ ಬಂದ್ಬಿಟ್ಟು ಪೂಜೆ ನೋಡ್ಬಿಟ್ಟು ಪ್ರಸಾದ ಇಸ್ಕೊಂಡು ಹಾಗೆ ರಿಟರ್ನ್ ಹೋಗ್ತಾ ಇದ್ರು. ಇಷ್ಟು ಟೈಮ್ ಆದಮೇಲೆ ನನ್ನ ಹಸ್ಬೆಂಡ್ ಆಗಲೇ ಮನೆಗೆ ಹೋಗಿದ್ರಲ್ವ, ಪಿಕ್ಕಮ್ಮನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಅದಾದಮೇಲೆ ನಾನು ಬರ್ತೀನಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಸೊ ಹಂಗಾಗಿ ಅವರು ಕೂಡ ಬಂದರು. ಅಷ್ಟರಲ್ಲಿ ಸ್ವಲ್ಪ ಟೈಮ್ ಇತ್ತು ಅಷ್ಟೇ ಹೋಮ ಇನ್ನೇನು ಸ್ಟಾರ್ಟ್ ಆಗೋದಕ್ಕೆ. ಸೊ ಒಂದು ಹೋಮ ಸ್ಟಾರ್ಟ್ ಆದಮೇಲೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದಲ್ವ. ಸೊ ಹಾಗಾಗಿ ಹೋಮ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ನಾನು ನನ್ನ ಹಾಸ್ಪಿಟಲ್ ವಿಡಿಯೋದಲ್ಲಿ ಇದೇ ಒಂದು ದಿನನ ಹೇಳಿದ್ದು, ನಾವು ಯಾವುದಾದ್ರೂ ಬೇರೆ ಹೋಟೆಲ್ ಓಪನಿಂಗ್ಗೆ ಪೂಜೆಗೆ ಆಸ್ ಅ ಗೆಸ್ಟ್ ಥರ ಹೋಗಿದ್ದಿದ್ರೆ ನಾನು ತಿಂಡಿ ಇದೇನಾದರೂ ತಿನ್ಕೊಬಿಡ್ತಾ ಇದ್ದೆ. ಬಟ್ ನಮ್ಮ ಮನೆ ಹೋಟೆಲ್ ಪೂಜೆನೇ ಅಲ್ವಾ. ಸೊ ಹಾಗಾಗಿ ಹೋಮ ಗೀಮ ಎಲ್ಲ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಏನೂ ತಿನ್ನೋದು ಬೇಡ, ಕುಡಿಯೋದು ಬೇಡ ಅಂತ ನಾನು ಉಪವಾಸ ಥರ ಇದ್ಬಿಟ್ಟು ಸ್ವಲ್ಪ ನನಗೆ ಹೆಲ್ತ್ಗೆ ಅವತ್ತು ಸ್ವಲ್ಪ ಅಪ್ಸೆಟ್ ಆಗಿತ್ತು. ನಾನು ಅತ್ತೆ ಎಷ್ಟು ಹೇಳಿದ್ರು ನೀನು ಹಾಗೆ ಇರಬೇಡ, ಏನಾದರೂ ತಿನ್ನು ಕುಡಿ ಅಂತ. ಅಟ್ಲೀಸ್ಟ್ ದೇವ್ರಿಗೆ ಮಾಡಿರೋ ಪ್ರಸಾದನಾದರೂ ಇವಾಗ ಹಾಲು ಹೋಗ್ತಿದ್ದೀವಲ್ಲ ಅದನ್ನಾದರೂ ಕುಡಿ ಅಂತ ಅವ್ರು ಎಷ್ಟು ಹೇಳಿದ್ರು ನನಗೆ ಕೇಳಲಿಲ್ಲ. ಇಲ್ಲ ನಮ್ಮ ಮನೆ ಪೂಜೆ ಥರನೆಲ್ವ ನಾನು ಕುಡಿಯಲ್ಲ, ವಾರ ಇದ್ರೇ ನಾನು ಉಪವಾಸ ಇರ್ತೀನಿ, ಇವಾಗ ಬೇಡ ಬಿಡಿ ಅಂತ ಅವ್ರು ಹೇಳಿದ ಮಾತು ಕೇಳಿದೆ. ಆ್ಯಕ್ಚುಲಿ ನಾನು ತಪ್ಪು ಮಾಡ್ಕೊಂಬಿಟ್ಟಿದ್ದೆ. ಹೋಮ ಸ್ಟಾರ್ಟ್ ಆಯಿತು. ಫೈನಲಿ ನಾನು ಆವಾಗಲೇ ಹೇಳಿದ್ದೆ ಹೋಮ ಸ್ಟಾರ್ಟ್ ಆದರೆ ಒಂದು 2ರಿಂದ 2.5 ಅವರ್ ಆಗೇ ಆಗುತ್ತೆ. ಸ್ಟಾರ್ಟ್ ಆಗಿ ಒಂದು 10 ನಿಮಿಷ ಕೂತ್ಕೊಂಡು ಅದಾದಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದರೆ ಸರಿಯಾಗಿಬಿಡುತ್ತೆ ಅಂತ. ಸೊ ಅವ್ರು ಹೇಗಿದ್ರು ಹೋಮ ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ, ನಾವಿನ್ನು ಹೊರಡ್ಬೋದು ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಇದೇ ಹೋಟೆಲು ನಾವು ಹೋಗಿದ್ದಿದ್ದು. ಸೊ ಅಲ್ಲಿಂದ ಸೀದಾ ನಾವು ಹೋಟೆಲಿಂದ ಹಾಸ್ಪಿಟಲ್ಗೆ ಹೊರಟ್ವಿ. ನಾವು ಹೊರಟು ಆಗಿ ಒಂದು 10 ನಿಮಿಷಕ್ಕಾಗಲೇ ರಿಪೋರ್ಟ್ ಎಲ್ಲ ಈಸ್ಕೊಂಡ್ಬಿಟ್ಟು ನಾನು ಡಾಕ್ಟರ್ ಚೆಕಪ್ ಎಲ್ಲ ಕನ್ಸಲ್ಟೇಷನ್ ಎಲ್ಲ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ಅವತ್ತು ನನಗೆ ಏನೂ ನೆಗೆಟಿವ್ ಬಂದಿಲ್ಲ, ಎಲ್ಲ ಪಾಸಿಟಿವ್ ಆಗಿ ಹೇಳಿದ್ರು. ಅವ್ನು ತುಂಬ ಚೆನ್ನಾಗಿದೆ, ಬೇಬಿ ವೇಟ್ ಆಗಿರ್ಬೋದು, ನಂದಾಗಿರ್ಬೋದು, ನನ್ನ ಹೆಲ್ತ್ ಕಂಡೀಷನ್ ಆಗಿರ್ಬೋದು ಎಲ್ಲ ಕೂಡ ಪ್ರತಿಯೊಂದು ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಕನ್ಸಲ್ಟೇಷನ್ ಮಾಡ್ತಿದ್ದಂತಹ ಗೈನಕಾಲಜಿಸ್ಟ್ ನನಗೆ ಹೇಳಿ ಕಳಿಸಿದ್ದು. ಬಟ್ ಇದ್ರ ಮಧ್ಯೆ ನನಗೆ ಒಂದು 2 ದಿವಸದಿಂದ ಊಟ ಸರಿಯಾಗಿ ಮಾಡಿಲ್ಲದೆ ಇದ್ದಿದ್ದರಿಂದ ನನ್ನ ಕಂಡೀಷನ್ ಹೀಗಾಯಿತು ಅಥವಾ ಟೈಮ್ ಸರಿ ಇಲ್ಲದೇ ಹೀಗಾಯಿತು ಏನು ಅಂತ ಗೊತ್ತಿಲ್ಲ. ಸಡನ್ನಾಗಿ ಫಂಕ್ಷನ್ ದಿವಸ ಇಷ್ಟು ಚೆನ್ನಾಗಿದ್ದವಳು ನಾನು ಫಂಕ್ಷನ್ ಮಾರನೇ ಬೆಳಗ್ಗೆ ಆ ಪರಿಸ್ಥಿತಿಗೆ ಬರೋದಕ್ಕೆ ಅದು ಏನು ಕಾರಣ ಅಂತಲೇ ಗೊತ್ತಿಲ್ಲ. ಅಂಡ್ ಸ್ವಲ್ಪ ಜನ ಹೇಳಿದ್ದೀರಾ ನಿಮಗೆ ಬೇಗ ದೃಷ್ಟಿ ಆಗುತ್ತೆ, ನಿಮ್ಮದು ಅಟ್ರಾಕ್ಟಿವ್ ಫೇಸು, ಡೈಲಿ ನೀವೆಲ್ಲಾದರೂ ಹೋದರೆ ಅಥವಾ ವ್ಲಾಗ್ಸ್ ಹಾಕಿದ್ರೆ ವಿಡಿಯೋಸ್ ಹಾಕಿದ್ರೆ ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ ಅಂತ ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ವಾಯ್ಸ್ ರೆಕಾರ್ಡ್ಗಳು ಕೂಡ ಕಳಿಸಿದ್ದೀರಾ. ಶೋರ್ ನಾನು ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಫ್ರೀಕ್ವೆಂಟ್ಲಿ ಆಗಿ
ಬಟ್ ಸ್ಟಿಲ್ ಏನಾದರೂ ಆಗೋದು, ಕೆಟ್ಟದಾಗಲಿ ಒಳ್ಳೇದಾಗಲಿ ನಮ್ಮಿಂದ ಕೈಯಿಂದ ತಡಿಯೋಕ್ಕಾಗಲ್ಲ ಅಂತಾರಲ್ಲ, ಸೊ ಆ ರೀತಿ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ಚೆಕಪ್ ಎಲ್ಲ ಮಾಡಿಸ್ಕೊಂಡು ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ಆಲ್ರೆಡಿ ಹೋಮ ಎಲ್ಲ ಮುಗ್ದಿತ್ತು. ಸೊ ಹಾಗಾಗಿ ನಮ್ಮ ಮನೆ ದೇವರಿಗೆ ನಾವು ಅಕ್ಷತೆ ಎಲ್ಲ ಹಾಕಿ ಕೇಳ್ಕೊಂಡ್ವಿ, ಒಳ್ಳೇದಾಗಲಿ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮಗೆ ಅಷ್ಟೊಂದೆಲ್ಲ ಟೈಮ್ ಏನು ಆಗಿರಲಿಲ್ಲ. ಆಲ್ಮೋಸ್ಟ್ ಒಂದು 12 ಗಂಟೆ ಅಷ್ಟು ಆಗಿತ್ತು ಅಷ್ಟೇ. ಸೊ ನಾನು ನಾರ್ಮಲ್ ಊಟ ಟೈಮ್ ಏನು ಮಾಡ್ತೀನಿ ಅದೇ ಟೈಮ್ ಆಗಿತ್ತು. ಬಟ್ ಇವತ್ತು ಟಿಫನ್ನ ಸ್ಕಿಪ್ ಮಾಡಿದ್ದಂಗೆ ಆಯಿತು ಅಷ್ಟೇ. ಅದು ದೇವ್ರಿಗೋಸ್ಕರ ಮಾಡಿದಲ್ವ, ಏನೂ ಆಗಲ್ಲ, ಸೊ ಚೆನ್ನಾಗೇ ಇರುತ್ತೆ. ಬಟ್ ನಮ್ಮದು ಏನಾದರೂ ತೊಡಕಿದ್ರೆ ಹಂಗಾಗತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಸುಮ್ಮನಾದೆ. ನನ್ನ ಹಸ್ಬೆಂಡ್ ಅಂತೂ ಯಾವಾಗಲೂ ನಾನು ಅವಾಗಲೇ ಹೇಳ್ದಂಗೆ ಪಾಪನ ಬಿಡಲ್ಲ. ಅವ್ರಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟದಿಂದ ಬರೀ ಹೆಣ್ಮಗು ಅಂತಲೇ ಇರ್ತಾರೆ. ಇದೇ ಜಾಗದಲ್ಲಿ ಗಂಡು ಪಾಪ ಇದ್ದಿದ್ರೆ ಅವರು ಇಷ್ಟು ಆಟ ಆಡಿಸ್ತಾ ಇರಲಿಲ್ಲ. ಸೊ ಅತ್ತೆಗೂ ನಾನು ಹೇಳ್ತಾ ಇದ್ದೆ, ನೀವು ಬನ್ನಿ ಟಿಫನ್ ತಿನ್ನೋಣ ಬನ್ನಿ ಅಂತ. ಆದರೆ ಅತ್ತೆ ಬೈದು ತಂದ್ಕೊಟ್ಟು ಹೋಗ್ತಿದ್ದಾರೆ. ಬೆಳಗಿಂದ ಹಿಂಗೆ ಮಾಡಿ ಹೊಟ್ಟೆ ಹಸ್ಕೊಂಡು ಇರೋದಲ್ಲದೆ ಮಗಿಗೂ ಹೊಟ್ಟೆ ಹಸ್ಕೊಂಡು ಇರೋಂಗೆ ಮಾಡಿದೆಯಾ, ಫಸ್ಟು ಊಟ ಮಾಡೋ ಅಂದ್ಬಿಟ್ಟು ಜೋರು ಮಾಡಿ ತಂದು ಕೊಟ್ಟು ಹೋಗ್ತಾ ಇದ್ದಾರೆ ಟಿಫನ್ನ. ನನಗಂತೂ ಇವತ್ತಿನ ದಿನ ತುಂಬ ಅಂದರೆ ತುಂಬ ಖುಷಿ. ಬಿಕಾಸ್ ತುಂಬ ದಿವಸದಿಂದ ನಾನು ಅತ್ತೆ ಜೊತೆನೇ ಇಟ್ಕೊಂಡು ಅತ್ತೆ ಮಾವ ತುಂಬ ಸ್ಟ್ರಗಲ್ ಮಾಡಿದ್ದು ನೋಡಿಕೊಂಡೇ ಬಂದಿದ್ದೆ. ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟೆಲ್ಲ ಜನರ ಕಣ್ಣಿಗೆ ಬಲಿಯಾಗಿ ತುಂಬ ಅಂದರೆ ತುಂಬಾ ಲಾಸ್ ಮಾಡ್ಕೊಬಿಟ್ಟಿದ್ರು. ಸುಮ್ಮನೆ ಹೇಳೋದಿಲ್ಲ, ಮನುಷ್ಯರ ಕಣ್ಣಿಗೆ ಮರನೇ ಮುರಿಯುತ್ತೆ ಅಂತ. ಸೊ ಮನುಷ್ಯರು ಯಾವುದಾದ್ರೂ ನಾವು ಒಳ್ಳೆ ಕೆಲಸ ಮಾಡ್ತಿದ್ವಿ, ಒಳ್ಳೇದಾಗಿ ಬೆಳೀತಿದ್ದೀವಿ ಅಂತಂದರೆ ತುಂಬ ಕೆಟ್ಟ ಕಣ್ಗಳು ಇದ್ದೇ ಇರುತ್ತೆ. ತುಂಬ ಅಂದರೆ ತುಂಬಾ ಕೆಡಕ್ ಮಾಡೋರು ಇದ್ದೇ ಇರ್ತಾರೆ. ಸೊ ಅವ್ರ ಮಧ್ಯೆ ಸಿಗಾಕೊಂಡ್ಬಿಟ್ಟು ತುಂಬಾ ಸಫರ್ ಪಟ್ಬಿಟ್ಟಿದ್ರು ಪಾಪ. ಸೊ ಈಗ ಒಂದು ರೇಂಜಿಗೆ ಹೇಗಾದರೂ ಮಾಡಿ ಎದ್ದು ನಿಂತ್ಕೋಬೇಕು ಅಂತಂದ್ಬಿಟ್ಟು ತುಂಬಾ ಕಷ್ಟಪಟ್ಟು ತುಂಬಾ ಇಬ್ಬರು ಹೊಂದಾಣಿಕೆಯಿಂದ ಇದೊಂದು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದಾರೆ. ಹೆಂಗಾದರೂ ಆಗಲಿ ಚೆನ್ನಾಗಿ ಆಗಬೇಕು ಅವ್ರಿಗೆ ಅನ್ನೋದು ನನಗಂತೂ ತುಂಬ ಅಂದರೆ ತುಂಬಾ ಆಶಯ. ಈಗ ಹೆಂಗೆ ಅತ್ತೆ ನನ್ನ ಜೊತೆ ಖುಷಿಯಾಗಿ ಇಷ್ಟೊಂದು ಚೆನ್ನಾಗಿ, ಅವ್ರದಂತೂ ಫೇಕ್ ಸ್ಮೈಲ್ ಅಲ್ವೇ ಅಲ್ಲ, ಇನ್ನೂ ವೀಡಿಯೋ ಮಾಡಬೇಡ ಕಣಪ್ಪ ಅಂತ ಅವರು ಸನ್ನೆ ಮಾಡ್ಕೊಂಡೇ ಹೇಳ್ತಾ ಇದ್ದಾರೆ. ಫೇಕ್ ಸ್ಮೈಲ್ ಅಲ್ವೇ ಅಲ್ಲ, ಈ ರೀತಿ ಸ್ಮೈಲ್ ಇಟ್ಕೊಂಡು ಯಾವಾಗೂ ಅವ್ರ ಜೀವನ ಪರ್ಯಂತ ಖುಷಿಯಾಗಿರಲಿ ಅನ್ನೋದೇ ನನಗೊಂದು ಹಾರ್ಟ್ಫುಲ್ ವಿಶಸ್ಸು. ನಾವು ಆ ಕಡೆ ಏನೇ ಮಾಡ್ತಿರ್ಲಿ ನನ್ನ ಹಸ್ಬೆಂಡ್ ಮಾತ್ರ ಪಾಪ ಮಗುನ ಬಿಡ್ತಾನೆ ಇಲ್ಲ. ಆಮೇಲೆ ಮಗುಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಮಾತ್ರ ಅನ್ಕೋಬಿಡಿ ವಿಡಿಯೋ ನೋಡಿದವರು. ಅದು ಹಿಂಸೆ ಕೊಡ್ತಿಲ್ಲ, ಮಗುಗೆ ದಾರನೆಲ್ಲ ಕಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಅವಳು ತುಂಬ ಜನ ಗೆಸ್ಟ್ಗಳು ಬಂದಿದ್ರಲ್ಲ, ಅದ್ರ ಮಧ್ಯದಲ್ಲೆಲ್ಲ ಕಿರಿ ಮಾಡ್ಕೋತಾ ಇದ್ಲು, ಸ್ವಲ್ಪ ಅಳೋದು ರಚ್ಚೆ ಮಾಡೋದು ಆ ಥರದ್ದೆಲ್ಲ. ಸೊ ಹಂಗಾಗಿ ಆಟ ಆಡಿಸ್ತಿದ್ದಾರೆ ಅಷ್ಟೇ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು, ಪೂಜಾರು ಕೂಡ ಹೊರಟರು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ತುಂಬ ಜನ ಗೆಸ್ಟ್ಗಳೆಲ್ಲ ಬಂದಿದ್ರಲ್ಲ, ಅವರು ಕೂಡ ಊಟ ಎಲ್ಲ ಮಾಡಿಕೊಂಡು ಹೊರಟರು. ಸೊ ನಮಗೆ ಫ್ರೀ ಟೈಮ್ ಸಿಗ್ತಲ್ಲ ಅಂದ್ಬಿಟ್ಟು ನಾವು ಕೂಡ ಮಾತಾಡ್ಕೊತಾ ಕೂತಿದ್ವಿ. ಸೊ ಬೆಳಗ್ಗೆ ಬೇಗ ಬಂದಿದ್ಯಾ, ಹೊರಟ್ಬಿಡು ರೆಸ್ಟ್ ಮಾಡು, ಆಲ್ರೆಡಿ 1 o'clock ಆಗೋಯ್ತು ಟೈಮ್ ಆಯ್ತು ಅಂತ ಅತ್ತೆ ಅವಾಗಿಂದ ಹೇಳ್ತಾನೆ ಇತ್ತು. ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಇರೋಣ, ಅತ್ತೆ ಜೊತೆನೇ ಇರೋಣ, ಪಾಪು ಬೇರೆ ಇತ್ತಲ್ಲ, ಪಾಪು ಜೊತೆ ಇರೋಣ ಅಂತ ತುಂಬ ಆಸೆ ಆಗ್ತಾ ಇತ್ತು. ಇಲ್ಲ ತುಂಬ ಹೊತ್ತು ಕೂತ್ಕೊಂಡಿದ್ಯಾ, ಬ್ಯಾಕ್ ಪೇನ್ ಬಂದ್ಬಿಡುತ್ತೆ, ಮಗುಗೆ ಹಿಂಸೆ ಆಗುತ್ತೆ, ಹೊರಡು ಅಂತ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಿದ್ದಾರೆ ಅತ್ತೆ. ನಮಗೂ ಇಷ್ಟೇ ಬೇಕಾಗಿರೋದಲ್ವ. ಅವ್ರು ಏನು ನಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡೋದು ಬೇಡ, 10,000 ರೂಪಾಯಿ ಕೊಡೋದು ಬೇಡ, ಇಲ್ಲ ಯಾರಿಗೂ ಕೊಡದೇ ಇರೋ ಅಷ್ಟು ನಮಗೆ ಬಂದಿದ ತಕ್ಷಣ ಮರ್ಯಾದೆ ಆಗಲಿ, ಹೊಟ್ಟೆ ತುಂಬ ಊಟ ಆಗಲಿ ಏನೂ ಬೇಡ. ನಾವು ಹೆಣ್ಮಕ್ಳು ಅವ್ರ ಮನೆಗಳಿಗೆ ಹೋದಾಗ ಒಂದು ಅರಿಶಿನ ಕುಂಕುಮ ಅಕ್ಷತೆ ಹೂವು ಕೊಟ್ಟು ಕಳಿಸಿದ್ರೆ ಎಷ್ಟು ಖುಷಿ. ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದಂತೂ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಖುಷಿ. ಎಷ್ಟು ಚೆನ್ನಾಗಿ ನೋಡಿಕೊಂಡು ಒಂಥರ ಇನ್ನು ಚಿಕ್ಕ ಮಕ್ಳನ್ನ ಕೇರ್ ಮಾಡ್ತಾರಲ್ಲ ಹಾಗೆ, ಅಲ್ಲಿ ಕೂತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ಇಲ್ಲೇ ಕೂತ್ಕೋ, ಇಲ್ಲೇ ಮಾಡು, ಇದೇ ಮಾಡು, ಇದೆಲ್ಲನ ಹೇಳ್ಕೊಂಡು ಇಷ್ಟು ಚೆನ್ನಾಗಿ ಜೋಪಾನ ಮಾಡ್ಕೊಂಬರ್ತಿದ್ದಾರೆ ಅತ್ತೆ. ನನಗಂತೂ ಅದಂತೂ ತುಂಬ ಖುಷಿ ಆಯಿತು. ಒಂಥರ ಸಖತ್ ಅಂದರೆ ಸಖತ್ ಫೇವ್ರೇಟ್ ನನಗೆ ಅವ್ರ ಜೊತೆ ಇರಬೇಕು, ಅವರ ಮನೆಗೆ ಹೋಗಬೇಕು ಅಂತ. ಸೊ ಅಷ್ಟು ಕೇರ್ ಮಾಡ್ತಾರಲ್ಲ ಅದಕ್ಕೆ. ಇಲ್ಲಿ ನೋಡಿ ಅಚ್ಚುಮ್ಮನ ಮಕ್ಕಳಿಗೆ ಎಷ್ಟು ಬೇಗ ಕನೆಕ್ಟ್ ಆಗ್ತಾರೆ ಅಂತ ಹೊಟ್ಟೆಲಿರೋ ಪಾಪನ ನೋಡ್ಕೊಂಡು ಮಾಮ್ ಅಂತ ಆಟ ಆಡಿಸ್ತಾ ಇದೆ ಪಾಪುಗೆ. ಸೊ ಇವತ್ತಿನ ದಿನ ಇಷ್ಟು ಹ್ಯಾಪಿಯಾಗಿ ಮುಗೀತು ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋ ನೋಡಿದರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಕೇಳ್ಕೊಳ್ತಾ, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.